ರೋಗಿ ನೋಡಿ ತಿರಸ್ಕಾರ ಮಾಡೋ ಧರ್ಮಾತ್ಮ ಅಲ್ಲ. ಜೀವಂದರ್ ಕುಮಾರ್ ಅಂತ ಜೀವಂದರ್ ಕುಮಾರ್ ಮರಣೋನ್ಮುಖ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾಯಿಗೆ ನಮೋಕಾರ ಮಂತ್ರ ಹೇಳಿ ಆ ಜೀವದ ಕಲ್ಯಾಣ ಮಾಡೋ ಸಲುವಾಗಿ ಯಾವ ನೀರ್ಲೆ ಭಗವಂತರ ಅಭಿಷೇಕ ಮಾಡಾವಿದ್ದ ಆ ನೀರ್ ತಗೊಂಡ್ ನಾಯಿ ಬಾಯಾಗ ಹಾಕ್ತಾನೋ ಅಂತಿಮ ಸಮಯದ ನಮೋಕಾರ ಮಂತ್ರ ಕೇಳ್ಕೊಳ್ತಾ ಆ ನಾಯಿ ಸತ್ತ ಸ್ವರ್ಗದಾಗ ದೇವವಾಗಿ ಜನ್ಮ ತಗೋತತಿ ಅಂತ ನಮೋಕಾರ ವಿಶ್ವ ಕಲ್ಯಾಣ ಮಾಡ್ತಕ್ಕಂತ ಧರ್ಮ. ಅದಕ್ಕೆ ನಮ್ಮ ಆಚಾರ್ಯ ಭಗವಂತರು ಸ್ಪಷ್ಟ ಬರೆದ್ರು, ಸ್ಪಷ್ಟ ಹೇಳಿದ್ರು, ರೋಗಿಗೆ ಆಹಾರ ಕೊಡಾಕ ಬರೋದಿಲ್ಲ. ಆದ್ರ ಆಹಾರಕ್ಕೆ ಅನುಮೋದನ ಮಾಡೋದ್ರಿಂದ ಆಹಾರ ಆದ ನಂತರ ಚೌಕಾದಾಗ ಹೋದಂತ ಶೇಷನ್ನ ಪ್ರೀತಿಯಿಂದ ರೋಗಿಗಳಿಗೆ ನೀವು ಕೊಟ್ರಿ, ಅವ್ ವಿನಯದಿಂದ ಪ್ರಸಾದ ಸ್ವೀಕಾರ ಮಾಡಿದ್ರು. ನಮ್ ಶಾಸ್ತ್ರ ಹೇಳ್ಯಾರ, ಆಹಾರ ಮಾಡಿದ ನಂತರ ಉಳಿದದ್ದು ಶೇಷ ಹಣ್ಣ ಒಂದು ಉಂಡಿತ್ತು ಉಂಡಿ, ಆ ಉಂಡ್ಯಾಗಿಂದ ಅರ್ಧ ಚಾರನೆ ಉಂಡಿ ಆಹಾರದಾಗ ಕೊಟ್ಟಿದ್ರು, ಬಾರನೆ ಉಂಡಿ ಉಳಿದಿತ್ತು. ಆ ಉಂಡಿ ತಿನ್ಕೋತ ಓಣ್ಯಾಗ ಕೂಸ್ ಹೊಂಟಿತ್ತು. ಆ ಉಂಡಿ ಕಸ್ಕೊಂಡು ಒಬ್ಬ ಕುಷ್ಠ ರೋಗಿ ಕಸ್ಕೊಂಡು ತಿಂದ, ಆ ಉಂಡಿ ತಿಂದ ಕುಷ್ಠ ರೋಗ ದೂರ ಆತು, ಆತ್ಮ ನಿರೋಗಿ ಆದ. ಅದು ವಿಚಿತ್ರ ಘಟನಾ ನೋಡ್ರಿ. ಸಮರ್ಪಣೆ ಶ್ರದ್ಧಾ ಬೇಕು, ವಿಶ್ವಾಸ ಆಸ್ಥಾ ಬೇಕು, ಅಂದಾಗ ಸಾಧ್ಯ ಇದೆ.